ಎಲ್ರಿಗೂ ನಮಸ್ಕಾರ. ಫಿಸ್ಟುಲಾ ಇನ್ನೇನು? ಇದು ಮಲದ್ವಾರದಲ್ಲಿ ಆಗುವಂತ ಒಂದು ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗುದದ್ವಾರದ ಒಳಗಡೆ ಅಲ್ಲಿ ಒಂದು ಸಣ್ಣ ಓಪನಿಂಗ್ ಆಗ್ಬಿಟ್ಟು ಅದು ಒಂದು ಕೆನಲ್ ಫಾರ್ಮೇಶನ್ ಮಾಡ್ತಾ, ಇನ್ಫೆಕ್ಷನ್ ಆಗ್ತಾ, ಒಂದು ರೂಟ್ ಮಾಡ್ತಾ, ಅದು ಮಲದ್ವಾರದ ಹೊರಗಡೆ ಇರುವಂತ ಸುತ್ತಮುತ್ತಲು ಇರುವಂತ ಸ್ಕಿನ್ ಕಡೆಯಲ್ಲಿ ಬಂದು ಓಪನಿಂಗ್ ಆಗುತ್ತೆ. ಸೊ ಅದನ್ನ ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಕರಿತೀವಿ. ಗುದದ್ವಾರದ ಒಳಗಡೆ ಏನ್ ಕ್ರಿಯೇಟ್ ಆಗಿತ್ತಲ್ಲ ಓಪನಿಂಗು, ಅದನ್ನ ಇಂಟರ್ನಲ್ ಓಪನಿಂಗ್ ಅಂತ ಕರಿತೀವಿ. ಇದು ಎಕ್ಸ್ಟರ್ನಲ್ ಓಪನಿಂಗ್ ಒಂದಿರ್ಬೋದು ಅಥವಾ ಮಲ್ಟಿಪಲ್ ಬೇರೆ ಬೇರೆ ಓಪನಿಂಗ್ಸ್ಗಳು. ಇದರ ಲಕ್ಷಣಗಳು ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಓಪನಿಂಗ್ ಏನಾಗಿದೆ ಅಲ್ಲ, ಅಲ್ಲಿಂದ ಪಸ್ ಅಥವಾ ವಾಟರ್ ಡಿಸ್ಚಾರ್ಜ್ ಅಥವಾ ಫೀಕಸ್ ಮ್ಯಾಟ್ರು ಹೊರಗಡೆ ಬರ್ತಾ ಇರ್ತದೆ. ಸೊ ಇದರಿಂದ ಪೇಷಂಟ್ಗೆ ಕಿರಿಕಿರಿ ಆಗ್ತಾ ಇರ್ತದೆ, ನೋವು ಉಂಟಾಗ್ತಿರ್ತದೆ. ಸೊ ಇದು ಪೈಲ್ಸ್ ಅಂತ ಜನ ಭಾವಿಸ್ತಾ ಇರ್ತಾರೆ. ಸೊ ಇದು ಪೈಲ್ಸ್ಗೂ ಮತ್ತು ಫಿಸ್ಟುಲಾಗೆ ಇರುವಂತ ವ್ಯತ್ಯಾಸ, ಇಲ್ಲಿ ಒಂದು ಎಕ್ಸ್ಟರ್ನಲ್ ಕೆನಲ್ ಇರ್ತದೆ. ಒಂದು ಮಲದ್ವಾರದ ಒಳಗಡೆ ಏನು ಸಮಸ್ಯೆ ಇರಲ್ಲ, ಹೊರಗಡೆ ಅಂದ್ರೆ ನೀರು ಹೋದಂಗೆ, ಪಸ್ ಬಂದಂಗೆ, ಕೀವು ಬಂದಂಗೆ ಆಗ್ತಾ ಇರ್ತದೆ. ಸೊ ಈ ಒಂದು ಫಿಸ್ಟುಲಾ ಏನೋಗೆ ಚಿಕಿತ್ಸೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಔಷಧಿ ಅಥವಾ ಯಾವುದೇ ಆಯುರ್ವೇದ ಔಷಧಿ, ಗುಳಿಗೆ, ಮಾತ್ರೆ, ಗೌಂಟಿ ಔಷಧಿಗಳಿಂದ ಗುಣ ಆಗುವಂಥದ್ದು ಅಲ್ಲ. ಸೊ ಇದನ್ನ ಒಂದು ಆಯುರ್ವೇದದಲ್ಲಿ ಕ್ಷಾರಸೂತ್ರ ಒಂದು ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಇಂದಾನೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಕ್ಷಾರಸೂತ್ರದಲ್ಲಿ ಅಂತ ಹೇಳಿದ್ರೆ, ಕ್ಷಾರಸೂತ್ರ ಅನ್ನೋದು ಒಂದು ಮೆಡಿಕೇಟೆಡ್ ಥ್ರೆಡ್ ಇರ್ತದೆ. ಆ ಮೆಡಿಕೇಟೆಡ್ ಥ್ರೆಡ್ ನಾವು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಓಪನಿಂಗ್ ಇಂದ ತಗೊಂಡ್ಬಿಟ್ಟು ಅದನ್ನ ಟೈ ಮಾಡ್ತೀವಿ. ಈ ಫಿಸ್ಟುಲಾ ಅನ್ನೋದ್ರಲ್ಲಿ ಕ್ಷಾರಸೂತ್ರ ಮಾಡಿಸ್ಕೊಂಡವ್ರಿಗೆ ರಿಕರೆಂಟ್ ಆಗುವಂತ ಚಾನ್ಸ್ ಕಮ್ಮಿ. ರಿಕರೆನ್ಸ್ ಅಂದ್ರೆ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಫಿಸ್ಟುಲಾ ಫಾರ್ಮೇಶನ್ ಆಗೋದು ಕಮ್ಮಿ ಇರ್ತದೆ. ಏನೋ ಹೇಗೆ ಕಂಡುಹಿಡಿಯೋದಂದ್ರೆ, ರೋಗಿಗೆ ಇರುವಂತದ್ದು ಒಂದೇ ಒಂದು ಗೊತ್ತಾಗೋದು, ಅವನಿಗೆ ವೆಟ್ ಆಗ್ತಾ ಇರ್ತದೆ, ಹಸಿ ಆಗ್ತಾ ಇರ್ತದೆ ಕೂತಾಗೆಲ್ಲ. ಸೊ ಆ ಟೈಮಲ್ಲಿ ಅವ್ನು ಹೋಗ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡದೆ ಬೇಗ ಹೋಗಿ ಆಯುರ್ವೇದ ವೈದ್ಯರ ಹತ್ರ ತೋರಿಸ್ಕೊಳ್ಬೇಕು. ಆಯುರ್ವೇದ ವೈದ್ಯರು ಅದನ್ನ ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿ ಅಲ್ಲಿ ಏನಾಗಿದೆ ಅಂತ ನೋಡ್ತಾರೆ. ಅದು ಪೈಲ್ಸ್ ಇದನ್ನ, ಫಿಸ್ಟುಲಾ ಇದನ್ನ, ಫಿಶರ್ ಇದನ್ನ, ಏನಿದೆ ಅಂತ ಅದನ್ನ ನೋಡ್ಬಿಟ್ಟು ನಿಮಗೆ ತಿಳಿಸ್ತಾರೆ. ಎಕ್ಸಾಮಿನೇಷನ್ ಆಗ್ಲೇಬೇಕು. ಎಷ್ಟೋ ಪೈಲ್ಸ್ ಮತ್ತು ಫಿಸ್ಟುಲಾ ಇರುವಂತ ರೋಗಿಗಳನ್ನ ನಾನು ನೋಡ್ತೀನಿ, ಅವರು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿಕ್ಕೆ ಹಿಂಜರಿತಿರ್ತಾರೆ. ಡಾಕ್ಟರ್ಸ್ ಕಡೆಗೆ ಬರೋದಿಲ್ಲ ಅವರು. ಹೇಳ್ಕೊಳ್ಳಿಕ್ಕೆ ಒಂದು ಮುಜುಗರ, ಪ್ರೈವೇಟ್ ಪಾರ್ಟ್ ಆಗಿರೋದ್ರಿಂದ ಡಾಕ್ಟರ್ಸ್ ಹತ್ರ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ. ಸೊ ಆ ಮುಜುಗರ ಪಟ್ಟಿ ಅದಕ್ಕಿಂತ ಮುಂಚೆ ಫಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ನೀವು ಮಾಡಿಸ್ಕೊಂಡು ಏನಾಗಿದೆ ಅಂತ ತಿಳ್ಕೊಳ್ರಿ. ಅಲ್ಲಿಗೆ 50% ಟ್ರೀಟ್ಮೆಂಟ್ ಮುಗಿದಂಗೆ. ಇನ್ನ 50% ಟ್ರೀಟ್ಮೆಂಟ್ ನೀವು ವೈದ್ಯರು ಹೇಳಿದ ಮಾತನ್ನ, ಅವ್ರು ಹೇಳಿರೋ ಚಿಕಿತ್ಸೆ ಅಂತ ತಗೊಂಡ್ರೆ ಅಲ್ಲಿಗೆ 100% ಟ್ರೀಟ್ಮೆಂಟ್. ಈ ಫಿಸ್ಟುಲಾ ಏನು ಉಂಟಾಗ್ಲಿಕ್ಕೆ ಏನ್ ಕಾರಣಗಳಿರ್ಬೋದು ಅಂತ ಹೇಳಿದ್ರೆ, ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಮತ್ತೆ ಅದೇ ರೀತಿ ಆಹಾರ ಮತ್ತೆ ವಿಹಾರಗಳಲ್ಲೇ ಹೋಗ್ಬೇಕಾಗ್ತದೆ. ಆಹಾರ, ಫುಡ್ ಹ್ಯಾಬಿಟ್ ಸರಿ ಇರೋದಿಲ್ಲ, ಜಂಕ್ ಫುಡ್ಸ್ ಎಲ್ಲ ತಿಂತಾ ಇರ್ತಾರೆ. ಆಮೇಲೆ ಬಾಡಿಗೆ ಅಸಾತ್ಮ್ಯವಾದಂತ ಫುಡ್ ನ ಕನ್ಸ್ಯೂಮ್ ಮಾಡ್ತಾ ಇರ್ತದ್ರೆ, ಅನ್ಟೈಮ್ಲಿ ಮೋಷನ್ ಎಲ್ಲ ಪಾಸ್ ಮಾಡ್ತಾ ಇರ್ತಾರೆ. ಆಮೇಲೆ ಆಹಾರ, ನಿದ್ರೆ ಎಲ್ಲ ಸರಿ ಇರೋದಿಲ್ಲ. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ. ಸೊ ಜಾಸ್ತಿ ಹೊತ್ತು ಕುಳಿತುಕೊಳ್ಳುವಂತ ಕೆಲಸ ಮಾಡ್ತಾ ಇರ್ತಾರೆ, ಮೂಮೆಂಟ್ಸ್ ಇರೋದಿಲ್ಲ. ಆಮೇಲೆ ಬವೆಲ್ ಹ್ಯಾಬಿಟ್ಸ್ ಸರಿ ಇರೋದಿಲ್ಲ. ಆಮೇಲೆ ಜಾಸ್ತಿ ಪ್ರೆಷರ್ ಹಾಕಿ ಮೋಷನ್ ಪಾಸ್ ಮಾಡ್ತಿರ್ತಾರೆ. ಕೆಲವೊಂದ್ಸಲ ಇಂಜರಿಯಿಂದನೂ ಆಗಿರ್ಬೋದು. ಆಮೇಲೆ ಲಾಂಗ್ ಜರ್ನಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ಚಿಕಿತ್ಸೆ ತಗೊಂಡು ಅದ್ರ ಜೊತೆಯಲ್ಲಿ ಆಹಾರ ಪದ್ಧತಿ, ತಮ್ಮ ಜೀವನ ಶೈಲಿಯನ್ನು ಚೇಂಜಸ್ ಮಾಡ್ಕೊಳ್ಳದೆ ಹೋದ್ರೆ ಮತ್ತೆ ಅದು ಬಿಟ್ಟು ಮತ್ತೆ ಬೇರೆ ಕಡೆಯಲ್ಲಿ ಪೈಲ್ಸ್ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ಮತ್ತೆ ಬೇರೆ ಕಡೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಹಾರ ಅಭ್ಯಾಸ ಬಹಳ ಇಂಪಾರ್ಟೆಂಟ್. ಸೊ ಆಯುರ್ವೇದ ಅದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡೋದು ಪಥ್ಯ.